ಕಂದಮ್ಮನ ಪ್ರಾಣ ತೆಗೆದ ದಾಸವಾಳ ಹೂ ಕಂದನಿಗೆ ಕಂಟಕವಾಯಿತು. ಹೊಸ್ತಿಲಲ್ಲಿದ್ದ ಪುಷ್ಪ ಒಣಗಿದ ಹೂ ನುಂಗಿ 6 ತಿಂಗಳ ಮಗು ಸಾವನ್ನಪ್ಪಿದೆ. ಹುಣಸೂರಿನ ದೊಡ್ಡ ಹೆಜ್ಜೂರಿನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಮನೆಯ ಹೊಸ್ತಿಲಿನಲ್ಲಿ ಪೂಜೆಗೆ ಇರಿಸಿದ್ದ ಹೂ ತೆಗೆದು ಬಾಯಿಗೆ ಹಾಕಿಕೊಂಡಿದ್ದ ಮಗು ಗಂಟಲಲ್ಲಿ ಸಿಲುಕಿ ಉಸಿರುಗಟ್ಟಿ ಸಾವನ್ನಪ್ಪಿರುವಂತಹದ್ದು. 7 ತಿಂಗಳ ಚಿನ್ಮಯಿ ಗೌಡ ಸಾವಿಗೀಡಾದ ಮಗು ಅಣ್ಣನ ಕೈ ತಪ್ಪಿಸಿ ಹೂ ಬಾಯಿಗಿಟ್ಟು ಅಂತ್ಯವನ್ನ ಕಂಡಿದೆ. ಆಸ್ಪತ್ರೆಗೆ ಹೋದರೂ ಬದುಕುಳಿಯದ ಮಗು ಹನಗೋಡಿನ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ದಾಖಲು. ಚಿಕಿತ್ಸೆ ಫಲಿಸದೆ ಕೊನೆಗೂ ಮಗು ಸಾವನ್ನಪ್ಪಿದೆ. ನಿಜವಾಗ್ಲೂ ಈ ಒಂದು ದುರ್ಘಟನೆ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಮನೆಯ ಹೊಸ್ತಿಲಲ್ಲಿದ್ದಂತಹ ದಾಸವಾಳ ಹೂವನ್ನ 6 ತಿಂಗಳ ಮಗುವೊಂದು ಬಾಯಿಗೆ ಹಾಕಿಕೊಂಡಿರುವಂತಹದ್ದು. ಆ ಒಂದು ಸಂದರ್ಭದಲ್ಲಿ ದಾಸವಾಳ ಹೂ ಗಂಟಲಿಗೆ ಸಿಲುಕಿ ಮಗು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹದ್ದು. ಈ ಒಂದು ಮಗುವನ್ನ ಹತ್ತಿರದ ಆಸ್ಪತ್ರೆಗೆ ಕೊಂಡೊಯ್ದರೂ ಕೂಡ ಮಗುವನ್ನ ಬದುಕಿಸಿಕೊಳ್ಳಲಾಗಲಿಲ್ಲ. ಒಂದು ಸಣ್ಣ ದಾಸವಾಳ ಹೂವಿನಿಂದ ಮಗುವಿನ ಪ್ರಾಣವೇ ಹಾರಿ ಹೋಗಿದೆ. ನಿಜವಾಗ್ಲೂ ಪೋಷಕರು ಈ ರೀತಿಯಾದಂತಹ ಒಂದು ನ್ಯೂಸ್ ಅನ್ನ ನೋಡಲೇಬೇಕು. ಯಾಕಂತಂದ್ರೆ ನಾವು 6 ತಿಂಗಳು 1 ವರ್ಷದ ಮಗುವನ್ನ ಓಡಾಡ್ಕೊಳ್ಳಿ, ಮಗು ನಡೆಯೋದನ್ನ ಕಲಿ ಅಂತ ನಾವು ಫ್ರೀ ಆಗಿ ಬಿಡ್ತೀವಿ. ಜೊತೆಗೆ ನೆಲದ ಮೇಲೆ ಯಾವ ರೀತಿಯಾದಂತಹ ವಸ್ತುಗಳಿವೆ ಅಂತ ನೋಡಲ್ಲ. ಹೆಚ್ಚಾಗಿ ಹೂಗಳೇನಾದ್ರೂ ಇದ್ರೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಹೂ ಅಲ್ವಾ, ಏನೂ ಆಗಲ್ಲ ಮಕ್ಕಳು ಬಾಯಿಗೆ ಹಾಕೊಂಡ್ರೆ ಅಂತ ನಾವು ಸುಮ್ಮನೆ ಇರ್ತೀವಿ. ಆದ್ರೆ ಇಲ್ಲಿ 7 ತಿಂಗಳ ಚಿನ್ಮಯಿ ಗೌಡ ಅದೇ ದಾಸವಾಳ ಹೂವನ್ನ ನುಂಗಿ ಆ ಹೂವು ಗಂಟಲಿನಲ್ಲಿ ಸಿಕ್ಕಾಕೊಂಡಿದೆ. ಹತ್ತಿರದ ಆಸ್ಪತ್ರೆಗೆ ತಕ್ಷಣವೇ ಚಿಕಿತ್ಸೆಗೆಂದು ಪೋಷಕರು ಕರ್ಕೊಂಡೋದ್ರೂ ಕೂಡ ಮಗುವನ್ನ ಬದುಕಿಸಿಕೊಳ್ಳಲಾಗಲಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ರಾಘವೇಂದ್ರ. ಯಾವ ರೀತಿಯಾಗಿ ಈ ಒಂದು ಸಾವು ಸಂಭವಿಸಿತು ಅಂತ, ಯಾಕಂದ್ರೆ ಈ ಘಟನೆಯನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಆಶ್ಚರ್ಯವಾಗುತ್ತೆ. ಹೌದು ಆದಿತ್ಯ, ಏನು ದೊಡ್ಡ ಹೆಜ್ಜೂರು ಗ್ರಾಮದ ಈ ಒಂದು ಚಿನ್ಮಯಿ ಗೌಡ ಅನ್ನೋ ಪಾಪು ಏನು ಸಾವನ್ನಪ್ಪಿದೆ. ಇದು ಕೇವಲ 6-7 ತಿಂಗಳ ಮಗು, ಬಹಳ ಹಸುಗೂಸು. ಅದು ಮಗುವಿನಲ್ಲಿ ಇನ್ನೊಂದು ಮಗು ಜೊತೆ, ಅವರದೇ ಮಗುವಿನ ಇನ್ನೊಂದು ಮಗು ಜೊತೆ ಆಟ ಆಡುವಂತ ಸಂದರ್ಭದಲ್ಲಿ, ಮನೆಯಲ್ಲಿ ಆಟ ಆಡುವಂತ ಸಂದರ್ಭದಲ್ಲಿ ಆ ಮಗುವಿನ ಕೈಗೆ ದಾಸವಾಳದ ಹೂವು, ಎಲ್ಲ ಬಿದ್ದಂತ ದಾಸವಾಳ ತೊಳ್ಕೊಂಡು ಹೋಗಿ ಅದರ ದಾಸವಾಳ ಹೂವನ್ನ ಕೈಗೆ ತಗೊಂಡೋದು. ಸಾಮಾನ್ಯವಾಗಿ ಮಕ್ಕಳು ಕೈಗೆ ಏನೇ ಸಿಕ್ಕರು ಬಾಯಿಗೆ ಹಾಕೊಳ್ಳುವಂತದ್ದು ಅಭ್ಯಾಸ ಇರ್ತದೆ. ಅದೇ ತರ ಈ ಹೂವನ್ನು ಕೂಡ ಬಾಯಿಗೆ ಹಾಕೊಳ್ಳೋದಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ದಾಗ ಇನ್ನೊಂದು ಮಗು ಅದನ್ನ ಗಮನಿಸಿ ಕಿತ್ಕೊಳಕ್ ಹೋಗಿದೆ. ಅದನ್ನ ಮಗುವನ್ನ ಕಿತ್ಕೊಳಕ್ ಹೋಗಿದ್ದಕ್ಕೆ ಅಷ್ಟರಲ್ಲಿ ಆ ಮಗು ಏನ್ ಮಾಡುತ್ತೆ, ಕಿತ್ಕೊಳಕ್ ಬಂತಲ್ಲ ಅಂತೇಳಿ ಅದನ್ನ ಬಾಯಲ್ಲಿ ಸಡನ್ ಆಗಿ ನುಂಗ್ಬಿಡುತ್ತೆ. ನುಂಗಿದ ತಕ್ಷಣ ಆ ಮಗುವಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿದೆ. ತಕ್ಷಣನೇ ಅವರ ಇವರು ವಿಚಾರ ಗೊತ್ತಾದ ತಕ್ಷಣ ಅವರ ಪೇರೆಂಟ್ಸ್ ಇಮಿಡಿಯೇಟ್ ಆಗಿ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಆ ಮಗುವಿನ ಉಳಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಆದ್ರೆ ತುಂಬಾ ಹಸುಗೂಸು, ಅದರಿಂದ ಅದನ್ನ ಡಾಕ್ಟರ್ಸ್ ನ್ಯಾಚುರಲ್ ಆಗಿ ಹೊರಗಡೆ ತರಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ, ವಾಂತಿ ಮಾಡಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಆದ್ರೆ ಅದರ ದಾಸವಾಳದ ಯಾವುದೋ ಒಂದು ಸಣ್ಣ ಇದು ಅಲ್ಲಿ ಗಂಟ್ಲಲ್ಲಿ ಸಿಗಾಕೊಂಡಿರೋದ್ರಿಂದ ಅದು ರಿಮೂವ್ ಆಗೋದೇ ಇಲ್ಲ. ತುಂಬಾ ಹೊತ್ತು ಟ್ರೈ ಮಾಡ್ತಾರೆ, ವಾಮಿಟ್ ಮಾಡಿಸ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಾರೆ, ಉಲ್ಟಾ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ, ಏನೇನೋ ಪ್ರಯತ್ನ ಮಾಡಿದ್ರು ಕೂಡ ಕೊನೆಗೂ ಆ ಮಗುವಿನ ಗಂಟಲಲ್ಲಿ ಸಿಗಾಕೊಂಡಂತ ಹೂವು ಹೊರಗಡೆ ಬರೋದೇ ಇಲ್ಲ. ಅಷ್ಟರಲ್ಲೇ ಸ್ವಲ್ಪ ಹೊತ್ತಲ್ಲಿ ಅದರ ಉಸಿರಾಟಕ್ಕೆ ತೊಂದರೆ ಆಗಿ ಉಸಿರುಗಟ್ಟಿ ಆ ಮಗು ಸಾವನ್ನಪ್ಪಿರ್ತಕ್ಕಂತ ಘಟನೆ ನಡೆದಿದೆ. ಅದಕ್ಕೆ ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.